ವೇದ 18ನೇ ಶ್ಲೋಕ. ಯದಾ ವಿನಿಯತಂ ಚಿತ್ತಂ ಆತ್ಮನ್ನೇವಾವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯಃ ಯುಕ್ತ ಇತ್ಯುಚ್ಯತೆ ತದಾ. ಯದಾ ವಿನಿಯತಂ ಚಿತ್ತಂ ಆತ್ಮನಿ ಏವ ಅವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯಃ ಯುಕ್ತಃ ಇತಿ ಉಚ್ಯತೆ ತದಾ. ಹಿಂದೆ ಎಂಥವನು ಯೋಗ ಮಾಡ್ಲಿಕ್ಕಾಗತ್ತೆ, ಯಾವ ರೀತಿಯಲ್ಲಿ ಇದ್ರೆ ಯೋಗ ಮಾಡ್ಲಿಕ್ಕಾಗಲ್ಲ ಎಂಬುದನ್ನು ಕೃಷ್ಣ ಹೇಳಿದ್ದ. ಆಹಾರದ ಪದ್ಧತಿ, ಜೀವನ ಪದ್ಧತಿ, ನಿದ್ರೆಯಲ್ಲಿ ನಿಯಮ, ಪ್ರತಿಯೊಂದರಲ್ಲೂ ಒಂದು ನಿಯಮಿತವಾದ ಬದುಕನ್ನು ಬದುಕಿದವನು ಧ್ಯಾನ ಯೋಗವನ್ನ ಮಾಡಿ ಸಾಧಕರಾಗಬಹುದು. ಯಾರಿಗೆ ಈ ಜೀವನದಲ್ಲಿ ಒಂದು ಪದ್ಧತಿ ಅಂತಿಲ್ಲ, ಆಹಾರದಲ್ಲಿರಬಹುದು, ನಿದ್ರೆಯಲ್ಲಿರಬಹುದು, ಕನಸು ಕಾಣೋದ್ರಲ್ಲಿ ಯಾವುದಲ್ಲೂ ಒಂದು ನೀತಿ ನಿಯಮ ಅಂತ ಇಲ್ಲವೋ, ಹೇಗಾಯ್ತೋ ಹಾಗೆ ಒಂದು ಪ್ರಾಣಿಗಳ ಬದುಕನ್ನು ಬದುಕ್ತಾರೋ ಅಂಥವರು ಸಾಧಕರಾಗಲಿಕ್ಕೆ ಸಾಧ್ಯವಿಲ್ಲ ಎಂಬ ಅಂಶವನ್ನ ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಈಗ ಯೋಗಿ ಯಾರವನು, ಅವನು ಹೇಗಿರ್ತಾನೆ, ನಾವೊಬ್ಬ ಸಾಧಕನನ್ನ ನೋಡಿ ಇವನು ಸಾಧಕ ಅಂತ ಗುರುತಿಸುವ ಕ್ರಮ ಹೇಗೆ ಅದನ್ನು ಹೇಳ್ತಿದ್ದಾನೆ. ಯದಾ ವಿನಿಯತಂ ಚಿತ್ತಂ ಆತ್ಮನಿಯೇವ ಅವತಿಷ್ಠತೆ. ಯಾರನ್ನ ನಾವು ಯೋಗಿ ಅಂತ ಕರಿಬೇಕು? ಯುಕ್ತ ಇತ್ಯುಚ್ಯತೆ. ಯುಕ್ತ ಅಂದ್ರೆ ಯೋಗಿ, ಸಾಧಕ ಅಂತ ಅರ್ಥ. ಯಾರನ್ನ ಸಾಧಕ ಅಂತ ಕರಿಬೇಕು ಅಂತ ಹೇಳಿದ್ರೆ, ಯದಾ ಚಿತ್ತಂ ವಿನಿಯತಂ, ಯಾವಾಗ ಈ ಚಿತ್ತ ಅಂದ್ರೇನು? ಸ್ಮರಣೀಯ ಕೇಂದ್ರ ಬಿಂದು ಚಿತ್ತ. ಬೇಕಾದಷ್ಟು ನೆನಪುಗಳು ಬರ್ತಾ ಇರ್ತವೆ, ಅದು ಕೆಟ್ಟ ಕೆಟ್ಟ ನೆನಪುಗಳು. ಆ ಕೆಟ್ಟ ನೆನಪು ಬಂದಾಗ ಕೆಟ್ಟ ಆಲೋಚನೆ, ಕೆಟ್ಟ ಮಾತು, ಕೆಟ್ಟ ಕೆಲಸ ಇದೆಲ್ಲ ಮಾಡ್ತೀವಿ. ಆದ್ರೆ ಆತರ ನಮ್ಮ ಸಾಧನೆಗೆ ಅಡ್ಡಿಯಾಗುವಂತ ಯಾವ ನೆನಪುಗಳು ಕೂಡ ಬರಬಾರದು. ಮನಸ್ಸು ವಿಶೇಷವಾಗಿ ನಿಯತವಾಗಬೇಕು. ನಿಯತ ಅಂದ್ರೆ ನಿಯಂತ್ರಿತ ಅಂತ ಅರ್ಥ. ಮನೋನಿಯಂತ್ರಣ, ಚಿತ್ತ ನಿಯಂತ್ರಣ ಬೇಕು. ಚಿತ್ತ ಅಂದ್ರೆ ಬರೀ ಚಿತ್ತ ಅಂತ ಅರ್ಥ ಅಲ್ಲ, ಚಿತ್ತ ಮನಸ್ಸು ಹಿಂದೆ ಹೇಳಿದ್ದಾನೆ ಯಥ ಚಿತ್ತಾತ್ಮನಃ ಅಂತ. ಹಾಗಾಗಿ ಆ ನೆನಪಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಚಿತ್ತ ಮತ್ತು ಬಯಕೆಯ ಕೇಂದ್ರ ಬಿಂದುವಾಗಿರತಕ್ಕಂಥ ಮನಸ್ಸು, ಹಾಗೆ ಅಹಂಕಾರದ ಕೇಂದ್ರ ಬಿಂದುವಾಗಿರತಕ್ಕಂಥ ಆ ಅಹಂಕಾರ, ಹಾಗೂ ತೀರ್ಮಾನವನ್ನ ತೆಗೆದುಕೊಳ್ಳುವ ಶಕ್ತಿ ಇರೋದು ಬುದ್ಧಿಗೆ. ನಮ್ಮ ಕನ್ನಡದಲ್ಲಿ ನಾವು ಹೇಳ್ಬೇಕಾದ್ರೆ ಮನಸ್ಸು ಅಂತ ಒಂದೇ ಹೇಳ್ಬಿಡ್ತೀವಿ. ಅಂದ್ರೆ ಮನಸ್ಸಿಗೆ 4 ಪ್ರಭೇದಗಳಿದ್ದಾವೆ. ಹೀಗೆ ನಾವು ಕಣ್ಣಿಂದ ಬಣ್ಣ ನೋಡ್ತೀವಿ, ಕಿವಿಯಿಂದ ಶಬ್ದವನ್ನ ಕೇಳಿಸ್ಕೊಳ್ತೀವಿ. ಕಣ್ಣಿಲ್ಲದವನು ಬಣ್ಣ ನೋಡ್ಲಿಕ್ಕೆ ಆಗೋದಿಲ್ಲ, ಕಿವಿ ಇಲ್ಲದವನು ಶಬ್ದವನ್ನ ಕೇಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಮ್ಮ ಒಳಗಿನ ಒಂದು ಅಂತಃಕರಣ ಏನಿದೆ, ಆ ಅಂತಃಕರಣದಲ್ಲಿ 4 ಪ್ರಭೇದ. ಒಂದು ಚಿತ್ತ, ಇನ್ನೊಂದು ಮನಸ್ಸು, ಇನ್ನೊಂದು ಅಹಂಕಾರ, ಮತ್ತೊಂದು ಬುದ್ಧಿ. ಇದು ಅಂತಃಕರಣದ 4 ಪ್ರಭೇದ. ಹೇಗೆ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಕೆಲಸ. ಕಣ್ಣಿಗೆ ನೋಡೋದು ಮಾತ್ರ, ಕಿವಿಗೆ ಕೇಳಿಸಿಕೊಳ್ಳೋದು ಮಾತ್ರ, ನಾಲಿಗೆಗೆ ರುಚಿ ಗ್ರಹಣ ಮಾಡೋದು ಮಾತ್ರ. ಅದೇ ರೀತಿಯಲ್ಲಿ ಮನಸ್ಸೇನು ಮಾಡುತ್ತೆ ಅಂದ್ರೆ ಬಯಕೆಯನ್ನು ಹುಟ್ಟಿಸತ್ತೆ. ನಮಗೆ ಅದು ಬೇಕು, ಇದು ಬೇಕು, ಅನೇಕ ಬಯಕೆಗಳು. ಕೆಲವು ಬಯಕೆ ಒಳ್ಳೆ ಬಯಕೆ ಆಗಿರುತ್ತೆ, ಕೆಲವು ಬಯಕೆ ಕೆಟ್ಟ ಬಯಕೆ ಆಗುತ್ತೆ. ಹಾಗಾಗಿ ಮನಸ್ಸು ಬಯಕೆಯನ್ನು ಹುಟ್ಟಿಸುವಂತ ಒಂದು ಇಂದ್ರಿಯ. ಚಿತ್ತ ನೆನಪನ್ನ ತಂದುಕೊಡುವಂಥದ್ದು. ಅನೇಕ ವರ್ಷಗಳು ಹಿಂದೆ ನಡೆದಂತ ಎಷ್ಟೋ ವಿಚಾರಗಳು ನಮಗೆ ಹಾಗೆ ನೆನಪು ಉಳಿದಿರುತ್ತೆ, ಕೆಲವರಿಗೆ ನೆನಪು ಉಳಿದಿರೋದಿಲ್ಲ. ಯಾರಿಗೆ ಚಿತ್ತ ಪ್ರಬಲವಾಗಿರುತ್ತೆ ಅವರಿಗೆ ಅನೇಕ ವರ್ಷಗಳದ್ದು ನೆನಪಿರುತ್ತೆ. ಹಾಗಾಗಿ ನೆನಪಿನ ಕೇಂದ್ರ ಬಿಂದು, ನೆನಪನ್ನ ತಂದುಕೊಡ್ಲಿಕ್ಕೆ ಸಹಕಾರಿಯಾದಂತ ಒಂದು ಇಂದ್ರಿಯ ಅದು ಚಿತ್ತ. ಇನ್ನು ಅಹಂಕಾರ, ನಾನು ನಾನು ಎಂಬತಕ್ಕಂಥ ಒಂದು ಅಹಂಭಾವನೆ ಇರುತ್ತಲ್ಲ, ಅದು ಬರತಕ್ಕಂಥದ್ದು ಈ ಅಹಂಕಾರದಿಂದಾಗಿ. ಇನ್ನು ಬುದ್ಧಿ, ಈ ನಮ್ಮ ಮನಸ್ಸಿನ ಬಯಕೆ ನೂರಾರು ಸಾವಿರಾರು, ಅದಕ್ಕೊಂದು ಕೊನೆ ಇಲ್ಲ. ವಾಟ್ಸ್ ಆರ್ ಅನ್ಲಿಮಿಟೆಡ್. ಬಯಸಿದ್ದಲ್ಲಿ ಯಾವುದು ನನಗೆ ಯೋಗ್ಯವಾದದ್ದು, ಯಾವುದು ಆತ್ಮೋದ್ಧಾರಕ್ಕೆ ಸಹಕಾರಿಯಾದದ್ದು ಅನ್ನೋದನ್ನ ತೀರ್ಮಾನ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ಳುವಂಥದ್ದು, ಆಯ್ಕೆಯನ್ನ ಮಾಡಿಕೊಳ್ಳುವ ಸಾಮರ್ಥ್ಯ ಇರುವಂತ ಬುದ್ಧಿಗೆ. ನೀವು ಬುದ್ಧಿ ಇಲ್ವಾ ಅಂತ ಬೈತಾರೆ. ಬುದ್ಧಿ ಇಲ್ವಾ ಅದರ ಅರ್ಥ ಏನು? ಆ ತೀರ್ಮಾನ ತೆಗೆದುಕೊಳ್ಳುವಂತ ಶಕ್ತಿ ಇಲ್ವಾ, ಯಾವುದು ಸರಿ ಅದನ್ನು ಮಾಡಬೇಕು, ಯಾವುದು ತಪ್ಪು ಅದನ್ನು ಬಿಡಬೇಕು, ಯಾವುದರಿಂದ ನಮ್ಗೆ ಒಳ್ಳೇದೋ ಅದನ್ನು ಆಯ್ಕೆ ಮಾಡಬೇಕು, ಯಾವುದರಿಂದ ನಮಗೆ ಕೆಟ್ಟದೋ ಅದನ್ನು ಬಿಡಬೇಕು. ಹೀಗೆ ಆ ಅಂತಃಕರಣದ ಪ್ರಭೇದಗಳು 4. ಇಲ್ಲಿ ಯದಾ ವಿನಿಯತಂ ಚಿತ್ತಂ ಅಂದ್ರೆ ಅರ್ಥ ಏನು? ಚಿತ್ತ ಅಂದ್ರೆ ಬರೀ ಚಿತ್ತ ಅಂತ ಅರ್ಥ ಅಲ್ಲ. ಆ ನೆನಪಿನ ಕೇಂದ್ರ ಬಿಂದುವಾದ ಚಿತ್ತ, ಬಯಕೆಯ ಕೇಂದ್ರ ಬಿಂದುವಾಗಿರತಕ್ಕಂಥ ಮನಸ್ಸು, ಮತ್ತು ಅಹಂಭಾವನೆ. ಮನುಷ್ಯನಿಗೆ ಸಾಧಕರಾಗಬೇಕು ಅಂತಾದ್ರೆ ನಾನು 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 ಎಂಬತಕ್ಕಂಥ ಅಹಂಕಾರ ಇರಬಾರದು, ನಾನು ನನ್ನದು ಎಂಬತಕ್ಕಂಥ ಅಹಂಕಾರ ಇರಬಾರದು. ಹಾಗಾಗಿ ಅದು ನಿಯಂತ್ರಣದಲ್ಲಿರಬೇಕು. ಮತ್ತು ಬುದ್ಧಿ, ತೀರ್ಮಾನವನ್ನ ತೆಗೆದುಕೊಳ್ಳುವ ಶಕ್ತಿ ಇರುವುದು ಬುದ್ಧಿಗೆ. ಆ ಬುದ್ಧಿಯು ಕೂಡ ಯಾವುದು ಹಿತವೋ ಅದನ್ನ ಆಯ್ಕೆ ಮಾಡಬೇಕು, ಯಾವುದು ಅಹಿತವೋ ಅದನ್ನ ಬಿಡಬೇಕು.
ಹಾಗಾಗಿ ಎಲ್ಲದರ ನಿಯಂತ್ರಣ ಬೇಕು ಅಂತ ಅರ್ಥ. ವಿನಿಯತಂ ಅಂದ್ರೆ ವಿಶೇಷವಾಗಿ ನಿಯಂತ್ರಿತವಾಗಿರಬೇಕು. ಆ ವಿನಿಯತಂ ವಿ ಹಾಕಿದ್ರಿಂದಾಗಿ ಎಲ್ಲವನ್ನೂ ಕೂಡ ಅಂತಃಕರಣದ ಪ್ರಭೇದಗಳಾಗಿರುವಂತಹ ಚಿತ್ತ, ಮನಸ್ಸು, ಅಹಂಕಾರ, ಬುದ್ಧಿ ಇದೆಲ್ಲವನ್ನೂ ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಆತ್ಮನಿಯೇವ ಅವತಿಷ್ಠತೆ, ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಮತ್ತೆ ಎಲ್ಲೋ ಒಂದ್ ಕಡೆ ಕೇಂದ್ರೀಕೃತ ಆಗಿರ್ಲೇಬೇಕು. ಯಾವತ್ತೂ ಕೂಡ ಅಷ್ಟೇ, ಏನೂ ಆಲೋಚನೆ ಮಾಡದೆ ಸುಮ್ಮನಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತುತಿಷ್ಠತ್ ಅಕರ್ಮಕೃತ. ಕೃಷ್ಣ ಪರಮಾತ್ಮನೇ ಹೇಳ್ತಕ್ಕಂಥ ಮಾತು. ಯಾರೂ ಕೂಡ ಅಕರ್ಮಕೃತ, ಏನನ್ನೂ ಮಾಡದೆ ಒಂದು ಕ್ಷಣವೂ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಹಾಗಾಗಿ ನಾವು ಕಣ್ಣು ಮುಚ್ಕೊಂಡು ಕೂತ್ರು ಅನೇಕ ಆಲೋಚನೆಗಳು ಬರ್ತಾ ಇರತ್ತೆ. ಉಪವಾಸ ಅಂತ ಹೊಟ್ಟೆ ಹಸ್ಕೊಂಡಿದ್ರು ಅನೇಕ ಪದಾರ್ಥಗಳ ತಿನ್ಬೇಕು ಅಂತಕ್ಕಂಥ ವ್ಯಾಮೋಹ ಬರ್ತಾ ಇರತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ಮನಸ್ಸಿದೆಯಲ್ಲ, ನಮ್ಮ ಅಂತಃಕರಣ, ಅದು ಆತ್ಮನಿಯೇವ ಅವತಿಷ್ಠತೆ. ಆ ಬಯಕೆ ಭಗವಂತನ ಬಗ್ಗೆನೇ ಇರಬೇಕು, ನೆನಪು ಭಗವಂತನ ಬಗ್ಗೆನೇ ಇರಬೇಕು. ನಮ್ಮ ಎಲ್ಲವೂ ಕೂಡ ದೇವರ ಬಗ್ಗೆ ಆಲೋಚನೆ ಇರಬೇಕು. ಆತ್ಮನಿಯೇವ, ಆತ್ಮ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಆದ್ರೆ ನಾವು ಧ್ಯಾನ ಮಾಡಬೇಕಾದದ್ದು ಯಾರನ್ನ? ಆತ್ಮ ಶಬ್ದಕ್ಕೆ ನಾನು ಅಂತನೂ ಅರ್ಥ, ನನ್ನನ್ನು ನಾನು ಧ್ಯಾನ ಮಾಡ್ಕೊಳೋದಲ್ಲ. ಅಥವಾ ಆತ್ಮ ಶಬ್ದಕ್ಕೆ ಪರಾತ್ಮ, ನಮ್ಮ ಜೊತೆಗಿರ್ತಕ್ಕಂಥ ವ್ಯಕ್ತಿಗಳು, ಅವರನ್ನು ಧ್ಯಾನ ಮಾಡೋದಲ್ಲ. ಮತ್ಯಾರು ನಾವು ಧ್ಯಾನ ಮಾಡಬೇಕು? ಪರಮಾತ್ಮನನ್ನ ಧ್ಯಾನ ಮಾಡಬೇಕು. ಹಾಗಾಗಿ ಆತ್ಮನಿಯೇವ ಅವತಿಷ್ಠತೆ. ಏವ ಶಬ್ದಕ್ಕೆ ಅನ್ಯ ಯೋಗ ವ್ಯವಚ್ಛೇದ ಅಂತ ಅರ್ಥ. ಅಂದ್ರೆ ಬೇರೆ ಯಾವುದನ್ನು ನಾವು ಧ್ಯಾನ ಮಾಡಬಾರದು, ಬೇರೆ ಯಾವುದರ ಧ್ಯಾನವೂ ಬೇಕಾಗಿಲ್ಲ. ಜಗತ್ತಿನಲ್ಲಿರುವಂತಹ ಪ್ರಾಕೃತ ವಸ್ತುಗಳು, ವ್ಯಕ್ತಿಗಳು ಯಾವುದರ ಧ್ಯಾನವನ್ನು ಮಾಡದೇನೆ, ಲೌಕಿಕ ಸಂಪತ್ತು, ಆಹಾರ, ಯಾವುದರ ಬಯಕೆ, ಯಾವುದರ ಚಿಂತನೆ, ಆಲೋಚನೆಯನ್ನು ಕೂಡ ಮಾಡದೇನೆ ಕೇವಲ ಭಗವಂತನಿಗೆ ಸಂಬಂಧಪಟ್ಟ ಧ್ಯಾನವನ್ನ ಮಾತ್ರ ಮಾಡಬೇಕು. ಅದಕ್ಕೋಸ್ಕರವಾಗಿ ಏವ, ಆತ್ಮನಿಯೇವ ಅವತಿಷ್ಠತೆ, ಪರಮಾತ್ಮನಲ್ಲಿಯೇ ಮನಸ್ಸು ಕೇಂದ್ರೀಕೃತವಾಗುತ್ತೋ. ಸರ್ವಕಾಮೇಭ್ಯ ನಿಸ್ಪೃಹ, ಎಲ್ಲ ಕಾಮನೆಗಳು, ಯಾವ ಕಾಮನೆಗಳು, ಯಾವ ಕೆಟ್ಟ ಪದಾರ್ಥಗಳ ಬಗ್ಗೆಯೂ ಕೂಡ ಬಯಕೆ ಇಲ್ಲ. ಸರ್ವ ಕಾಮೇಭ್ಯ, ಕಾಮಿತವಾದಂಥ ವಸ್ತುಗಳು, ಕಮನೀಯವಾಗಿರತಕ್ಕಂತಹ, ಅಂದ್ರೆ ಕಣ್ಣಿಗೆ ಅನೇಕ ಬಣ್ಣಗಳು ಇಷ್ಟ ಆಗತ್ತೆ, ಕಿವಿಗೆ ಅನೇಕ ಶಬ್ದಗಳು ಇಷ್ಟವಾಗತ್ತೆ, ಚರ್ಮಕ್ಕೆ ಅನೇಕ ಸ್ಪರ್ಶಗಳು ಇಷ್ಟವಾಗತ್ತೆ. ಅದೆಲ್ಲ ಕಮನೀಯವಾದ ವಸ್ತುಗಳು, ಅದೆಲ್ಲ ಸರ್ವ ಕಾಮಗಳು. ಆ ಕರ್ಮ, ಆ ಸಕಲ ಕಾಮ ಪದಾರ್ಥಗಳು ಅಂತ ಏನಿದ್ದಾವೆ, ಲೌಕಿಕ ವಿಷಯಗಳು ಅಂತ ಏನಿದ್ದಾವೆ, ಅದರ ಬಗ್ಗೆ ಆಸೆ ಇರಬಾರದು, ಬಯಕೆ ಇರಬಾರದು. ನಿಸ್ಪೃಹ, ಯಾಕಂದ್ರೆ ಬೇರೆಯದರ ಬಗ್ಗೆ ಬಯಕೆ ಇತ್ತು ಅಂತಾದ್ರೆ ಭಗವಂತನ ಬಗ್ಗೆ ಆಸೆ ಹುಟ್ಟೋದಿಲ್ಲ, ಭಗವಂತನನ್ನ ನೋಡ್ಬೇಕು ಎಂಬ ಇಚ್ಛೆ ಹುಟ್ಟೋದಿಲ್ಲ, ಭಗವಂತನನ್ನು ನೋಡ್ಲಿಕ್ಕೆ ಬೇಕಾಗಿರತಕ್ಕಂಥ ಪ್ರಯತ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಕಲ ಕಮನೀಯವಾದ ವಸ್ತುಗಳು, ಮನೋಹರವಾದ ವಸ್ತುಗಳು ಅಂತ ನಾವು ಯಾವ್ದನ್ನ ಅನ್ಕೊಂಡಿರ್ತೀವೋ, ಈ ನಮ್ಮ ಲೌಕಿಕ ಪ್ರಪಂಚದಲ್ಲಿ ಕಾಣುವಂತಹ ಯಾವ ಯಾವ ವಸ್ತುಗಳನ್ನ ಅತಿ ಸುಂದರವಾದದ್ದು, ಅದು ನನಗೆ ಬೇಕೇ ಬೇಕು ಅಂತ ಅನ್ಕೊಂಡಿರ್ತೇವೋ, ಯಾವುದರ ಬಗ್ಗೆಯೂ ಕೂಡ ಬಯಕೆಯನ್ನ ಇಟ್ಟುಕೊಳ್ಳದೇನೆ ಸರ್ವ ಕಾಮೇಭ್ಯ ನಿಸ್ಪೃಹ, ಹೀಗೆ ಯಾರು ಇರ್ತಾನೋ ಅವನು ಯುಕ್ತ ಇತಿ ಉಚ್ಯತೆ, ಅವನೇ ಯೋಗ ಸಾಧಕ, ಯೋಗಿ ಎಂಬುದಾಗಿ ಉಚ್ಯತೆ. ಉಚ್ಯತೆ ಅಂದ್ರೆ ಹೇಳಲ್ಪಡುತ್ತಾನೆ. ಅಂದ್ರೆ ಎಲ್ಲಾ ಜ್ಞಾನಿಗಳು, ಸಕಲ ಶಾಸ್ತ್ರಗಳು ಕೂಡ ಇಂಥವನನ್ನ, ಅಂದ್ರೆ ಯಾರು ತಮ್ಮ ಅಂತಃಕರಣವನ್ನ ನಿಯಂತ್ರಣ ಮಾಡಿಕೊಂಡು ತಮ್ಮ ಧ್ಯಾನದ ಮೂಲಕವಾಗಿ ಭಗವಂತನನ್ನ ಮಾತ್ರ ಕಾಣುತ್ತಾರೆ, ಬೇರೆ ಯಾರನ್ನೂ ಧ್ಯಾನಿಸುವುದಿಲ್ಲ. ಧ್ಯಾನದ ಕಾಲದಲ್ಲೂ, ಧ್ಯಾನದಿಂದ ಹೊರಬಂದ ನಂತರವೂ, ಅಥವಾ ಧ್ಯಾನಕ್ಕಿಂತ ಮೊದಲು ಈ ಲೌಕಿಕ ಪ್ರಪಂಚದ ಬಗ್ಗೆ, ಈ ಪ್ರಾಕೃತ ಪ್ರಪಂಚದಲ್ಲಿ ಇರುವಂತಹ ವ್ಯಕ್ತಿಗಳು, ವಸ್ತುಗಳು ಯಾವುದರ ಬಗ್ಗೆಯೂ ಕೂಡ ಬಯಕೆಯನ್ನು ಇಟ್ಟುಕೊಳ್ಳದೆ ಯಾರಿರ್ತಾನೋ ಅವನೇ ಯೋಗಿ, ಅವನೇ ಸಾಧಕ. ಅಂದ್ರೆ ಪದ್ಮಪತ್ರ ವಿವಾಂಭಸ ಎಂಬ ಮಾತಿನಂತೆ ನೀರಿನಲ್ಲಿ ಇದ್ದರೂ ನೀರಿನ ಲೇಪ ಇರಬಾರದು. ಹಾಗೆ ಪ್ರಾಕೃತ ಪ್ರಪಂಚದಲ್ಲಿ ನಾವಿದ್ದರೂ ಕೂಡ ಅದರ ಬಗ್ಗೆ ವ್ಯಾಮೋಹಗಳಿರಬಾರದು, ಅದರ ಬಗ್ಗೆ ಕಾಮಕ್ರೋಧಾದಿಗಳಿರಬಾರದು. ಹಾಗೆ ಪ್ರಾಕೃತ ಪ್ರಪಂಚದ ಬಗ್ಗೆ ಯಾವುದೇ ತರ ವ್ಯಾಮೋಹಗಳಿಲ್ಲದೆ ಯಾರಿರ್ತಾನೋ ಅವನೇ ಯುಕ್ತ. ಯುಕ್ತ ಅಂದ್ರೆ ಅವನೇ ಯೋಗಿ, ಅವನೇ ಸಾಧಕ. ಯದಾ, ಯಾವಾಗ, ಚಿತ್ತಂ, ಚಿತ್ತವು ಅಂದ್ರೆ ಅಂತಃಕರಣ, ಅದರ ಪ್ರಭೇದವಾಗಿರ್ತಕ್ಕಂಥ ಚಿತ್ತ, ನೆನಪಿನ ಕೇಂದ್ರಬಿಂದು, ಅದರ ಜೊತೆಗೆ ಮನಸ್ಸು, ಅಹಂಕಾರ, ಬುದ್ಧಿ ಇದೆಲ್ಲವೂ ಕೂಡ ವಿನಿಯತಂ, ವಿಶೇಷವಾಗಿ ನಿಯಂತ್ರಣಕ್ಕೊಳಗಾಗಿದೆಯೋ, ಆತ್ಮನಿ ಏವ, ಪರಮಾತ್ಮನಲ್ಲಿಯೇ ಅವತಿಷ್ಠತೆ, ಬೇರೂರಿ ನಿಂತಿದೆಯೋ, ತದ ಆವಾಗ ಸರ್ವಕಾಮೇಭ್ಯ, ಎಲ್ಲಾ ರೀತಿಯಾಗಿರುವಂತಹ ಕಮನೀಯವಾದ ವಸ್ತುಗಳಿಂದ, ಅಂದ್ರೆ ಸುಂದರವಾಗಿ ಕಾಣತಕ್ಕಂಥ ವಸ್ತುಗಳಿಂದಾಗಿ ನಿಸ್ಪೃಹ, ಆಸೆ ರಹಿತನಾದವನಾಗಿ, ಯುಕ್ತ ಇತಿ ಉಚ್ಯತೆ, ಯೋಗಿ ಎಂಬುದಾಗಿ, ಯೋಗ ಸಾಧಕ ಎಂಬುದಾಗಿ ಉಚ್ಯತೆ ಹೇಳಲ್ಪಡುತ್ತಾನೆ. ಇಂಥವನನ್ನೇ ಲೌಕಿಕ ಪ್ರಪಂಚದ ವ್ಯಾಮೋಹವನ್ನ ಬಿಟ್ಟು ಅಧ್ಯಾತ್ಮ ಪ್ರಪಂಚ, ನಮ್ಮೊಳಗೆ ಇರತಕ್ಕಂಥ ಭಗವಂತನ ಬಗ್ಗೆ ಮಾತ್ರ ಆಪೇಕ್ಷೆಯನ್ನ, ಭಕ್ತಿಯನ್ನ ಇಟ್ಟುಕೊಂಡ ವ್ಯಕ್ತಿಯೇ ನಿಜವಾದ ಸಾಧಕ.
ಯದಾ ವಿನಿಯತಂ ಚಿತ್ತಂ ಆತ್ಮನ್ನೇವ ಅವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯಃ ಯುಕ್ತ ಇತ್ಯುಚ್ಯತೆ ತದಾ. ಶ್ರೀಕೃಷ್ಣ.